ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ 2026ನೇ ಇಸ್ವಿಯ ವರ್ಷ ಭವಿಷ್ಯ ನೋಡುವಾಗ ತುಲಾ ರಾಶಿಗೆ ಉತ್ತುಂಗದ ವರ್ಷ, ಉತ್ತುಂಗದ ಲಾಭ, ತುಂಬಾ ಅನುಕೂಲಕರವಾದಂತಹ ರಾಶಿ ಯಾವುದು ಅಂತಂದ್ರೆ ಅದು ತುಲಾ ರಾಶಿ. ತುಲಾ ರಾಶಿಗೆ ಎಲ್ಲವೂ ಯೋಗ ಫಲದಿಂದ ಕೂಡಿರುವಂತಹ ರಾಶಿ ಇದು. ಶನಿ ಯೋಗ ತುಂಬಾ ಚೆನ್ನಾಗಿರುತ್ತೆ. ವ್ಯವಹಾರವನ್ನ ಪ್ರಗತಿ ಮಾಡಲಿಕ್ಕೆ ಬುಧ ಗ್ರಹನ ಯೋಗ ಫಲ ತುಂಬಾ ಚೆನ್ನಾಗಿರುತ್ತೆ. ವ್ಯವಹಾರಗಳನ್ನ ಇನ್ನೂ ಅನುಕೂಲವಾಗಲಿಕ್ಕೆ ಅಕ್ಕಪಕ್ಕದ ಗ್ರಹಗಳು ನಿಮಗೆ ಸಪೋರ್ಟ್ ಕೊಡುವಂಥದ್ದು ಜಾಸ್ತಿ ಆಗಿರುತ್ತೆ. ಗುರುವಿನ ಬಲವನ್ನ ತುಂಬಾ ಚೆನ್ನಾಗಿ ನೋಡ್ತಿರ್ತೀರಿ. ಇದೆಲ್ಲವೂ ಚೆನ್ನಾಗಿದ್ದಾಗ ತುಲಾ ರಾಶಿಗೆ ವರ್ಷದಲ್ಲಿ ಉತ್ತಮವಾದಂತಹ ಬೆಳೆಯನ್ನ ಬೆಳೆಯುವಂಥದ್ದು, ಉತ್ತಮವಾದಂತಹ ದಿನಗಳನ್ನು ನೋಡುವಂಥದ್ದು, ಕೆಲಸ ಮಾಡುವಂಥ ಜಾಗದಲ್ಲಿ ವ್ಯವಹಾರ ಪ್ರಗತಿಯನ್ನು ಕಾಣುವಂಥದ್ದು, ಹೊರದೇಶಗಳಿಗೆ ಹೋಗುವಂತಹ ಉತ್ತಮವಾದಂತಹ ಶುಭ ದಿನಗಳನ್ನ ನೋಡುವಂಥ ಸಾಧ್ಯತೆಗಳು, ಶತ್ರುವು ಮಿತ್ರನಾಗುವಂತಹ ದಿನಗಳು, ಹಳೆಯ ದ್ವೇಷವನ್ನೆಲ್ಲರೂ ಮರೆತು ಸ್ನೇಹಕ್ಕೆ ಕೈಚಾಚುವಂತಹ ದಿನಗಳು, ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಬೆಳೆಯುವಂತಹ ದಿನಗಳು, ಒಂದು ರೀತಿಯಾದಂತಹ ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವಂಥ ದಿನಗಳು, ಮನೆಯಲ್ಲಿ ಹೇರಳವಾಗಿ ಶುಭ ಕಾರ್ಯಗಳು ಆಗುವಂತ ಚೆನ್ನಾಗಿರುತ್ತೆ. ಆದರೆ ಈ ರಾಶಿಯವರು ಸ್ವಲ್ಪ ಸಾಲದ ಬಾಧೆಗೆ ಗುರಿಯಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ₹5 ಆದಾಯ ಇದ್ರೆ ಖರ್ಚು ವೆಚ್ಚಗಳು ₹14 ಇರುತ್ತೆ. ಅದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಈ ರಾಶಿಯವರು ಜಾಸ್ತಿ ಇರ್ತಾರೆ. ವೃಷಭ ರಾಶಿ ನೋಡಿ, ₹5 ಆದಾಯ ಇದ್ರೆ ₹14 ಖರ್ಚಿರುತ್ತೆ. ಅಂದ್ರೆ ಇನ್ವೆಸ್ಟ್ ಮಾಡ್ತೀರಿ. ಇವತ್ತಿಗೆ ಇವತ್ತು ಸ್ವಲ್ಪ ಸಾಲ ಆಗಿರ್ಬೋದು, ನಾಳೆ ಅದನ್ನೆಲ್ಲವೂ ತೀರಿಸ್ಕೊಂಡು ಉತ್ತುಂಗದ ವ್ಯವಹಾರವನ್ನು ಮಾಡುವಂತಹ ಯೋಗ ಫಲ ತುಲಾ ರಾಶಿಗಿರುತ್ತೆ. ತುಲಾ ರಾಶಿಯವರು ಪರವಾಗಿಲ್ಲ, ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ದಿನ ಇನ್ವೆಸ್ಟು, ಇವತ್ತು ಮಾಡಿದಂತಹ ಹೂಡಿಕೆ ನಾಳೆ ದಿನಕ್ಕೆ ಲಾಭ ಅಂತ ಅನ್ಕೊಳ್ಳಿ. ಈ ವರ್ಷದಲ್ಲಿ ಎಲ್ಲವೂ ಸಹ ಹೂಡಿಕೆಯನ್ನು ಮಾಡುವಂಥದ್ದು, ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಎಲ್ಲೆಲ್ಲ ಪ್ರಯತ್ನವನ್ನು ಮಾಡುವಂಥದ್ದು, ಇವೆಲ್ಲವೂ ಸಹ ಒಂದು ಸೆಟಲ್ ಆಗುವಂಥದ್ದು. ಜೀವನದಲ್ಲಿ ಒಂದೇನೋ ಒಂದು ಸೆಟ್ಲ್ ಆಗಬೇಕು ಅಂತಿರ್ತೀವಲ್ಲ, ಇದಕ್ಕೆಲ್ಲ ಪ್ರಯತ್ನಗಳನ್ನು ಸಹ ಸಾಲನೋ ಇನ್ನೊಂದು ಲೋನೋ ಏನೋ ಒಂದು ತಗೊಂಡು ಎಲ್ಲವೂ ಸಹ ಮಾಡ್ತೀರಿ. ಇವತ್ತಿನ ಸಾಲದ ಬಾಧೆ ನಾಳೆಯ ದಿನ ಅದು ಸಂಪೂರ್ಣವಾಗಿ ನಿಮಗೆ ಅನುಕೂಲವನ್ನ ಮಾಡುವಂಥದ್ದು. ಅದನ್ನ ಆಗ್ಲೇ ಹೇಳಿದಂಗೆ ವ್ಯವಹಾರದಲ್ಲಂತೂ ಉತ್ತುಂಗದ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ವರ್ಷ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸಕ್ಸಸ್ ಆಗುವಂತ ದಿನಗಳನ್ನೇ ನೋಡುವಂಥದ್ದು ತುಲಾ ರಾಶಿಯವರು. ತುಲಾ ರಾಶಿ ಅಧಿಪತಿಯಾದಂಥವರೇ ಶುಕ್ರ ಗ್ರಹ. ಶುಕ್ರ ಗ್ರಹ ಜನ್ಮ ರಾಶಿ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಗ್ರಹನೇ ಸ್ವಲ್ಪ ದೋಷದಲ್ಲಿರ್ತಾರೆ. ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ಅವರಿಂದ ಜಾಸ್ತಿ ನಷ್ಟಗಳನ್ನು ನಾವೇನು ನಿರೀಕ್ಷೆ ಮಾಡುವಂಥದ್ದೇನಿಲ್ಲ. ರಾಷ್ಟ್ರಾಧಿಪತಿ ಶುಕ್ರನಾಗಿರೋದ್ರಿಂದ ಸ್ವಲ್ಪ ಪ್ರಗತಿಗೋಸ್ಕರ, ವ್ಯವಹಾರನ ಅನುಕೂಲಕ್ಕೋಸ್ಕರವಾಗಿ, ಉತ್ತಮವಾದ ಚೇತರಿಕೆಗೋಸ್ಕರವಾಗಿ ಅಲ್ಲಿ ಸ್ವಲ್ಪ ಸಾಲ ಮಾಡುವಂಥದ್ದು, ಇವೆಲ್ಲವೂ ಆಗುವಂಥದ್ದು. ಸ್ವಲ್ಪ ಲಾಭದ ನಿರೀಕ್ಷೆಯನ್ನ ಕಡಿಮೆ ಇಟ್ಕೊಳ್ಳಿ. ದೊಡ್ಡ ಮಟ್ಟದ ಇನ್ವೆಸ್ಟ್ ಮಾಡಿದೀನಿ, ತುಂಬಾ ಲಾಭ ಬರ್ಬೇಕು ನನಗೆ, ಖಂಡಿತವಾಗಿ ಸ್ವಲ್ಪ ಅದು ಇಳಿಮುಖವನ್ನ ಕಾಣುತ್ತೆ. ಯಾಕೆಂದ್ರೆ ಶುಕ್ರನ ಯೋಗ ಫಲವನ್ನ ಕಳ್ಕೊಳ್ಳುವಂತ ಸ್ವಕ್ಷೇತ್ರಾಧಿಪತಿ ಅಂತ ಶುಕ್ರನ ಯೋಗ ಫಲವನ್ನ ಕಳ್ಕೊಳ್ಳುವಂಥದ್ದು ತುಲಾ ರಾಶಿಗಳು. ತುಲಾ ರಾಶಿಗೆ ರಾಷ್ಟ್ರಾಧಿಪತಿಯಾದಂತವರೇ ಶುಕ್ರ ಗ್ರಹ. ಅದಕ್ಕೆ ಇವ್ರು ನೋಡಿ, ಉತ್ತಮವಾದಂತಹ ವ್ಯವಹಾರವನ್ನ ಏನ್ ಮಾಡ್ಬೋದು ಅಂತ ಅಂದ್ರೆ, ಇವರಿಗೆ ಎಲ್ಲ ವ್ಯವಹಾರಗಳು ಕೈಗೊಡುತ್ತೆ. ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀನಿ, ಯಾವ್ದಾದ್ರು ವಾಹನದ ಒಂದು ಶೋರೂಮ್ಗಳನ್ನ ಇಟ್ಕೊಂಡವಲ್ಲ, ವಾಹನದ ಸಂಬಂಧಪಟ್ಟಾಗಿ ವ್ಯವಹಾರವನ್ನು ಮಾಡ್ತಿದ್ದೀನಿ, ಅಥವಾ ಯಾವ್ದಾದ್ರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅಥವಾ ಲಿಕ್ಕರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇಂಥದ್ದೆಲ್ಲವೂ ಸಹ ಇವರಿಗೆ ಉತ್ತಮವಾದಂತಹ ಲಾಭ ಗಳಿಕೆಯ ಬಿಸ್ನೆಸ್ಸೇ ಆಗಿರುತ್ತೆ ಇವರಿಗೆ. ಆದ್ರಿಂದ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಗ್ರಹ ಆಗಿರೋದ್ರಿಂದ ನಿಮಗೆ ಆಗ್ದಲೇ ಇರುವಂತಹ ದಿನಾಂಕವನ್ನು ನಾನು ಮೊದಲು ಹೇಳ್ಬಿಡ್ತೀನಿ. ಆದಷ್ಟು ಸಹ ನೀವು 6ನೇ ಸಂಖ್ಯೆಯನ್ನು ನೀವು ಜಾಸ್ತಿ ಯೂಸ್ ಮಾಡಿ, ಮತ್ತೆ ನೀವು 3ನೇ ದಿನಾಂಕವನ್ನ ಜಾಸ್ತಿ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಅದನ್ನಂದ್ರೆ 12ನೇ ತಾರೀಕನ್ನ, 3ನೇ ತಾರೀಕನ್ನ, 21ನೇ ತಾರೀಕನ್ನ, ಇದನ್ನ ಜಾಸ್ತಿ ನೀವು ಯೂಸ್ ಮಾಡಬೇಡಿ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುವಂಥದ್ದು 6ನೇ ತಾರೀಕು, 15ನೇ ತಾರೀಕು, 23ನೇ ತಾರೀಕು, ಇವೆಲ್ಲವೂ ಸಹ 6 ಸಂಖ್ಯೆ ಕೂಡುವಂಥದ್ದನ್ನ ಜಾಸ್ತಿ ಯೂಸ್ ಮಾಡ್ಬೋದು. 24ನೇ ತಾರೀಕು 6 ಬರುತ್ತೆ ಸಂಖ್ಯೆಯಲ್ಲಿ ನಿಮಗೆ. ಅದೇ ರೀತಿಯಾಗಿ 15ನೇ ತಾರೀಕು ಬಂದ್ರೆ 6 ಸಂಖ್ಯೆ ಬರುತ್ತೆ. ಅದೇ ರೀತಿಯಾಗಿ ನೀವು 6ನೇ ದಿನಾಂಕವನ್ನ ತೆಗೆದುಕೊಳ್ಬಹುದು. 6ಅನ್ನ ಜಾಸ್ತಿ ನೀವು ಈ ಸಂಖ್ಯೆನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತಾ, ಮತ್ತೆ ಬಣ್ಣಗಳಲ್ಲಿ ನೀವು ಅರಿಶಿಣ ಬಣ್ಣವನ್ನ
ಹಾಕಲೇಬಾರ್ದು. ಅರಿಶಿಣ ಬಣ್ಣವನ್ನು ಹಾಕ್ದಷ್ಟು ಸಹ ನಿಮಗೆ ಡೇಂಜರ್. ಹಾಕ್ದಾಗೆಲ್ಲ ಕಿರಿಕಿರಿನೇ ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಇಲ್ಲಾಂದ್ರೆ ವ್ಯವಹಾರದಲ್ಲಿ ಕಿರಿಕಿರಿಗಳನ್ನ ನೋಡ್ತಿರ್ತೀರಿ. ಕಪ್ಪು ಬಣ್ಣವನ್ನ, ಮತ್ತೆ ನೀಲಿ ಬಣ್ಣವನ್ನ, ಹಸಿರು ಬಣ್ಣವನ್ನ, ಬಿಳಿಯ ಬಣ್ಣವನ್ನ, ಇವೆಲ್ಲವೂ ಸಹ ಜಾಸ್ತಿ ಯೂಸ್ ಮಾಡ್ಬೋದು ನೀವು. ಮತ್ತೆ ಚಿತ್ರ ಇರುವಂತಹ ವಸ್ತ್ರಗಳನ್ನ, ಮತ್ತೆ ಧೂಮ್ರವರ್ಣ ಅಂತ ಹೇಳ್ತಿರ್ತೀವಿ, ಸಿಮೆಂಟ್ ಕಲರು, ಮಣ್ಣಿನ ಕಲರು, ಇವೆಲ್ಲವೂ ಹೇಳ್ತಿರ್ತೀವಲ್ಲ, ಇವೆಲ್ಲವೂ ಸಹ ತುಂಬಾ ಚೆನ್ನಾಗಿ ಆಗುವಂತದ್ದೇ. ನಿಮಗೆ ಆಗ್ದಲೇ ಇರುವಂತದ್ದು ಅರಿಶಿಣ ಬಣ್ಣ ಮತ್ತೆ ಕೇಸರಿ ಬಣ್ಣ, ಇದನ್ನ ಜಾಸ್ತಿ ನೀವು ಯೂಸ್ ಮಾಡಬೇಡಿ. ರಾಷ್ಟ್ರಾಧಿಪತಿ ಶುಕ್ರನಾಗಿದ್ದಾಗ ಹೆಣ್ಣು ದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಬೇಕು. ಯಾವ್ದಾದ್ರು ಕುಲದೇವರು, ಇಷ್ಟ ದೇವರು, ಇದಕ್ಕೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ, ಮಹಾದುರ್ಗಿ, ಮಹಾಸರಸ್ವತಿ ಧ್ಯಾನವನ್ನ ಮಾಡಿ ಮನೆಯಲ್ಲಿ ಕೂತಿದ್ದಾಗ ನಿಂತಿದ್ದಾಗ ಮಹಾಲಕ್ಷ್ಮಿಗೆ ಏನಾದ್ರು ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣವೇ ದೀಪಕ್ಕೆ ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾಯಣಂ, ದೀಪೇನ ರಿಹತೆ ಪಾಪಂ, ಪ್ರಾತಃ ಕಾಲ ದೀಪ ನಮೋಸ್ತುತೆ ಎನ್ನುವಂಥ ಶ್ಲೋಕವನ್ನು ಯಾವಾಗಲೂ ಸಹ ಹೇಳ್ಕೊಳ್ಳಿ. ದೀಪ ಜ್ಯೋತಿ ಹೆಂಗೆ ಪ್ರಜ್ವಲಿಸುತ್ತೋ ಹಂಗೆ ನಿಮ್ಮ ಜೀವನ ಪ್ರಜ್ವಲಿಸುತ್ತಾ ಸುಖಮಯವಾಗಿ ಸಂತೋಷವಾಗಿರುತ್ತೆ. ತುಲಾರಾಶಿಗೆ ಸಣ್ಣ ಪುಟ್ಟ ದುಡ್ಡು ಕಾಸಿನ ಚೂರು ವ್ಯತ್ಯಾಸ ಅನ್ನೋದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂತಹ ದಿನಗಳಾಗಿಯೇ ಇರುತ್ತೆ ತುಲಾರಾಶಿಗೆ. ತುಲಾರಾಶಿ 2026 ಒಂದು ರೀತಿಯಾದಂತಹ ಲಕ್ಕಿ ವರ್ಷ, ಗೋಲ್ಡನ್ ವರ್ಷ ಅಂತಂದ್ರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ನಮಸ್ಕಾರ.